ಈಗ ನಾವು ಶೋಷಿತರ ಸಮಾವೇಶ, ಅಹಿಂದ ಸಮಾವೇಶ, ದಲಿತರ ಸಮಾವೇಶ, ಅಸ್ಪೃಶ್ಯರ ಸಮಾವೇಶ, ಹೀಗೆ ಸಮಾಜದಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಗಳಿಗೆ ಒಂದು ಶಕ್ತಿ ತುಂಬುವಂಥ, ಜಾಗೃತಿ ಮೂಡಿಸುವಂಥ ಸರ್ಕಾರದ ಯೋಜನೆಗಳನ್ನು ಪಡೆದು ನೀವು ಕೂಡ ಉದ್ಧಾರ ಆಗಿ ಸಮಾಜದ ಮುಖ್ಯವಾನಿಗೆ ಬರಬೇಕು ಎಂಬ ಸದುದ್ದೇಶ ಇಟ್ಕೊಂಡು ನಾವು ಆಗಿಂದಾಗೆ ಈ ರೀತಿಯಾದಂಥ ಸಮಾವೇಶಗಳನ್ನು ನಾವು ಮಾಡ್ತಾನೆ ಇರ್ತೀವಿ. ಅದ್ರ ಜೊತೆಗೆ ನಮ್ಮ ನಾಯಕ, ದಕ್ಷಿಣ ಭಾರತದ ಅತ್ಯಂತ ಬಲಿಷ್ಠ ನಾಯಕ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಆದಮೇಲೆ ಸಾಕಷ್ಟು ಜನೋಪಯೋಗಿ ಜನೋಪಕಾರ ಕಾರ್ಯಕ್ರಮಗಳನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇಷ್ಟೊಂದು ಬಡವರಿಗೆ ಸವಲತ್ತನ್ನು ಕೊಟ್ಟಿರತಕ್ಕಂಥ ರಾಜ್ಯ ಇಲ್ಲ, ಇದು ಕರ್ನಾಟಕ ಮಾತ್ರ. ಅದರಿಂದ ಅಂಥ ಮುಖ್ಯಮಂತ್ರಿಗಳನ್ನು ನಮ್ಮ ರಾಜ್ಯ ಪಡೆದಿರ್ತಕ್ಕಂಥ ಈ ಶೋಷಿತ ಸಮುದಾಯ ಆಗಿಂದಾಗೆ ಅವ್ರನ್ನ ಅಭಿನಂದಿಸಬೇಕು, ಗೌರವಿಸಬೇಕು, ಅವ್ರನ್ನ ಬಲಗೊಳಿಸಬೇಕು, ಅವ್ರ ಜೊತೆಗೆ ನಾವು ಇರಬೇಕು ಎಂಬತಕ್ಕಂಥ ಆಸೆ ಹಂಬಲ ಆ ಸಮುದಾಯಕ್ಕೆ ಇರೋದರಿಂದ ನಾವು ಇಂಥ ಸಮಾವೇಶಗಳನ್ನು ಆಗಿಂದಾಗೆ ಮಾಡ್ತಲೇ ಇರುತ್ತೇವೆ. ಸರ್, ಈಗ ವಿರೋಧ ವ್ಯಕ್ತಪಡಿಸಿ ಖರ್ಗೆ ಅವರಿಗೆ ಪತ್ರ ಬರೆದಿದ್ದಾರೆ ಸರ್, ಒಂದಷ್ಟು ದಿನ. ಬರ್ಕೊಳ್ರಿ, ಅದೆಲ್ಲ ನಾವು ಏನು ಮಾಡೋಣ, ಯಾರು ಬರ್ಕೊಳ್ಳಿ, ಏನಾರ ಮಾಡಿ ಕೇಳಿ, ನಮಗೆ ಸಂಬಂಧ ಇಲ್ಲ, ನಾವು ಮಾಡೋದೇ ಅಷ್ಟೇ. ಖರ್ಗೆ ಅವರು ಬರ್ತಾರೆ, ಕರೆದಿದ್ದಾರೆ ಸರ್. ಅಲ್ಲ ಕರೆದ್ರೆ ಅವರು ಬರ್ತಾರೆ, ಏನಂತ ಅದರಲ್ಲಿ ಏನಿದೆ. ಖರ್ಗೆ ಅವರು ಕೈ ಬಲಪಡಿಸುವ ಕಾರ್ಯಕ್ರಮ ಇದೆಯಲ್ಲ, ಖರ್ಗೆ ಅವ್ರೇನು ಬೇರೆನಾ? ಅವರು ಕೂಡ ಒಂದು ಶೋಷಿತ ಸಮುದಾಯದಿಂದ ಇವತ್ತು ರಾಷ್ಟ್ರ ನಾಯಕರಾಗಿದ್ದಾರೆ. ಅವ್ರಿಗೂ ಕೂಡ ಅವ್ರದ್ದು ಆಶೆಯೂ ಇದೆ, ನಮ್ಮ ಆಶೆಯೂ ಅದೇ. ಯಾರು ಏನಾರ ಬರ್ಕೊಳ್ಳಿ, ಯಾರು ಏನೇ ಅಪಸ್ವರ ಎತ್ತಲಿ, ನಾವು ಈ ಒಂದು ಚಳವಳಿಯನ್ನು, ಈ ಸಂಗ್ರಾಮವನ್ನು, ಈ ಅಹಿಂದ ಸಂಘಟನೆಯನ್ನು, ಈ ಅಹಿಂದಗಳನ್ನು ಬಲಗೊಳಿಸ್ತಕ್ಕಂಥ ಕಾರ್ಯದ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ. ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಪಾರ್ಟಿಯಲ್ಲಿ? ಯಾಕಂದ್ರೆ ಅಪಸ್ವರಗಳು ಎತ್ತುತ್ತಾ ಇರ್ತಾರಲ್ಲ, ಯಾರು ಎತ್ತಿಲ್ಲ ಅಪಸ್ವರ ಸರ್. ಅದರಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು, ವೈಯಕ್ತಿಕವಾಗಿ ಏನದು ಪಕ್ಷದ ಸಿಂಬಲ್ ಇರಲಿ, ಪಕ್ಷದ ಸಿಂಬಲ್ ಅಲ್ಲೇ ಮಾಡಿ ಅದನ್ನ ಅಂತ ಅಲ್ಲ. ಅದು ಪಕ್ಷದ ಸಿಂಬಲ್ ಇನ್ನೇ ನಾವೇನು ಬಿಜೆಪಿಯವ್ರು ಕರಿತೀವಿ, ಅದಕ್ಕೆ ದಳದಲ್ಲಿ ಕರಿತೀವ? ಕಾಂಗ್ರೆಸ್ನವರೇ ಮಾಡ್ತಿರೋದು, ಅದು ಕಾಂಗ್ರೆಸ್ ಕಾರ್ಯಕ್ರಮನ ಅಂದ್ಕೊಂಡು ಕೆಲವರು ಇರ್ತಾರೆ ನಮ್ಮ ಸಿಂಪತಿಜರು, ನಮ್ಮ ಸಿಂಪತಿಗೆ ನಮ್ಮ ಬೆಂಬಲ ವ್ಯಕ್ತಪಡಿಸುವಂತ ಇರ್ತಾರೆ ಎಲ್ಲ ಪಾರ್ಟಿ. ಎಲ್ಲರೂ ಬರಲಿ ಅಂತಂದೇಳಿ ಆ ರೀತಿ ಇರ್ಬೋದು ಅಷ್ಟೇ. ಪಕ್ಷದ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡಬಹುದಾಗಿತ್ತು ಅನ್ನುವಂಥ ಅಭಿಪ್ರಾಯಗಳು ಕೆಲವರಲ್ಲಿ ವ್ಯಕ್ತ. ಅದು ಪ್ರಮುಖ ಸಂಘಟಕರನ್ನ ಪ್ರಶ್ನೆ ಮಾಡಬೇಕು, ಅದನ್ನು ನಾನು ಹೇಳೋಕ್ಕಾಗಲ್ಲ. ನಾವು ಏನೇ ಮಾಡಿದ್ರು ಪಕ್ಷ ಬಲ ಆಗಲಿ ಅಂತಲೇ. ಅಂದ್ರೆ ಸಿದ್ದರಾಮಯ್ಯ ಅವರು ಅಹಿಂದ ಮಾಡಿದಾಗ ಪಕ್ಷ ಇನ್ನಷ್ಟು ಬಲ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ ಸರ್? ಹೌದು ಸರ್, ಈ ಹಿಂದೆ ಸಿದ್ದರಾಮೋತ್ಸವ ಮಾಡಿದಾಗ ಕೂಡ ಇಷ್ಟೊಂದು ವಿರೋಧ ವ್ಯಕ್ತವಾಗಿತ್ತು, ಆದ್ರೂ ಯಶಸ್ವಿ ಆಗಾಯ್ತು. ಯಾಕೆ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮಗಳು ಅಂದಾಗ ಅಥವಾ ಅಹಿಂದ ಕಾರ್ಯಕ್ರಮಗಳು ಅಂದಾಗ ಪದೇ ಪದೇ ವಿರೋಧ ವ್ಯಕ್ತ ಆಗುತ್ತೆ? ಮಾಡ್ತಾರೆ, ಏನು ಮಾಡೋಕ್ಕಾಗುತ್ತೆ. ಪ್ರಜಾತಂತ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆಮೇಲೆ ನೀವು ಕೂಡ ಪರವಾಗಿರ್ತಕ್ಕಂಥದ್ದು ಭರ್ಜರಿ ವಿಷಯ ಇದ್ರೂ ನಾನು ಹೇಳಲ್ಲ, ಅಪಸ್ವರ ಇರೋದನ್ನೇ ದಿನ ಎಲ್ಲ ಭಜನೆ ಮಾಡ್ತೀರಾ, ಆ ಕಾರಣದಿಂದ ಅಂತ ಅವ್ರು ಹೇಳ್ತಾರೆ. ದಿನ ನಾವು ಹೆಸರು ಇರಲಿ ಅಂತ. ಸರ್, ನಮಗೆ ಯಾರು ಭಜನೆ ಮಾಡುವ ಅನಿವಾರ್ಯತೆ ಅಗತ್ಯತೆ ಇಲ್ಲ. ನಾವು ಹೇಳ್ತಾ ಇರೋದು ನಿಮಗೆ, ನಿಮ್ಮ ಪಕ್ಷದ ಒಳಗಡೆ ಭಿನ್ನಾಭಿಪ್ರಾಯ ಇದೆ, ಸಿಂಬಲ್ ಬಳಸಿಲ್ಲ ಅನ್ನೋದಕ್ಕೆ ಅಪಸ್ವರ ಇದೆ, ಪಕ್ಷಕ್ಕಿಂತ ಸಿದ್ದರಾಮಯ್ಯ ದೊಡ್ಡವರ ಹಾಗಾದ್ರೆ? ಇಲ್ಲ, ನಾವು ಪಕ್ಷನೇ ದೊಡ್ಡದು, ಪಕ್ಷ ಬಲಗೊಳಿಸ್ಲಿಕ್ಕೆ ಈ ಕಾರ್ಯಕ್ರಮ. ಆದರೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಎಲ್ಲ ಕಡೆಗೂ ಇರ್ತಾರಲ್ಲ, ಅವರು ಬಂದು ಸೇರಿ ಅವ್ರನ್ನ ಒಂದು ಬೆಂಬಲ ವ್ಯಕ್ತಪಡಿಸೋದ್ರಿಂದ ನಾನು ಹೇಳಿಲ್ಲ, ಆಗಿಂದಾಗೆ ಮಾಡ್ತಲೇ ಇರ್ತೀವಿ. ನಮಗೆ ಯಾವಾಗ ಅನಿಸುತ್ತೋ ಅವಾಗ ಮಾಡ್ತಾನೆ ಇರ್ತೀವಿ. ಇವನ್ನೆಲ್ಲ ಅನಿವಾರ್ಯತೆ ಅವ್ರನ್ನ ಸಂಘಟಿಸ್ತಕ್ಕಂಥದ್ದು, ಅವ್ರಿಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು. ನಮ್ಮ ಸರ್ಕಾರ ಯೋಜನೆಗಳೆಲ್ಲ ಮಾಡಿದ್ದೀವಿ, ನಿಮಗೆ ತಲುಪಿದೆಯೋ ಇಲ್ವೋ ತಗೊಳ್ರಿ ಅಂತಕ್ಕಂಥದ್ದು. ಇದನ್ನು ಅದು ಜಾಗೃತಿ ಮೂಡಿಸೋದ, ಜನನ ಸಜ್ಜುಗೊಳಿಸ್ಬೇಕು, ಅವ್ರನ್ನ ಶಕ್ತಿವಂತರನ್ನಾಗಿ ಮಾಡಬೇಕು. ಅದು ನಮ್ಮ ಉದ್ದೇಶ. ಅಲ್ಲ, ಎದೆ ಬಗ್ಗೆ ತೋರಿಸ್ತೀವಿ ಅಂತ ಹೇಳಿದ್ರಿ ಲಾಸ್ಟ್ ಟೈಮ್. ಸರಿ, ಮತ್ತೆ ಎದೆ ಬಗ್ಗೆ ಇದೆಯಾ ಸರ್? ಎದೆ ಬಗ್ಗೆ ತೋರಿಸ್ತೀರಾ ಸರ್? ಎಲ್ಲಿ ನಾವೇನು MLA ಅಲ್ಲ, ಮಂತ್ರಿ ಅಲ್ಲ, ಸಾಮಾನ್ಯ ಕಾಂಗ್ರೆಸ್ಸಿನ ಕಾರ್ಯಕರ್ತ. ಯಾವಾಗಲೂ ಸದಾ ಪಾರ್ಟಿಯಲ್ಲಿ ಇರ್ತೀವಿ, ಸದಾ ಸಿದ್ದರಾಮಯ್ಯವರು ಬೆಂಬಲಿಗರಾಗಿರ್ತೀವಿ. ಪತ್ರ ಬರೆದಿರೋ ವಿರೋಧಿ ಬಣಕ್ಕೆ ಏನ್ ಹೇಳಕ್ ಬಯಸ್ತೀರಿ, ಏನ್ ಎಚ್ಚರಿಕೆ ಕೊಡ್ತೀರಿ? ಎಚ್ಚರಿಕೆ ಇಲ್ಲ, ಏನಿಲ್ಲ, ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತೀವಿ. ನಮಸ್ಕಾರ. ಸರಿ ಸರ್, ಸರ್ ಯಾರು ಬರಲಿ ಯಾರು ಇಲ್ರಿ ಅದು ನಿಲ್ಲೋದಿಲ್ಲ ಅಂತ ಹೇಳ್ತಿದ್ರೆ ಸ್ಪಷ್ಟವಾಗಿ. ಹೌದು, ಅದಕ್ಕೆ ಅದರಲ್ಲಿ ಏನಿದೆ, ಬರ್ದೇ ಬರ್ತಾರೆ.
ನಾವು ಇದು ಕಾಂಗ್ರೆಸ್ ಬಲಗೊಳಿಸ್ತಕ್ಕಂಥದ್ದು. ಈ ಸಮುದಾಯ ಎಲ್ಲಿ ಹೋಗಬಾರ್ದು. ಇದು ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತದಾರರು ಅವರೆಲ್ಲರೂ ಏನ್ರಿ. ಅದರಿಂದ ನಾವು ಅವ್ರನ್ನ ಆಗಿಂದಾಗೆ ಇಂಥವು ಮಾಡ್ತಾನೆ ಇರ್ತೀವಿ. ಉಪಚುನಾವಣೆಯಲ್ಲಿ ಅಹಿಂದ ಮತಗಳ ಕೈ ಹಿಡಿದಿದ್ದಾವೆ ಅಂತಾನೆ ಈಗ ಹಾಂ, ಉಪಚುನಾವಣೆ ಅಹಿಂದ ಏನು ನಮ್ಮ ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಒಟ್ಟು ಗಟ್ಟಿಯಾಗಿದ್ದರಿಂದ ಇತರ ಸಮುದಾಯದವರು ಬಂದಿದ್ದಾವೆ. ಎಲ್ಲ ಸಮುದಾಯದವರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಒಕ್ಕಲಿಗರು ಹಾಕ್ತಾರೆ, ಲಿಂಗಾಯತರು ಹಾಕ್ತಾರೆ. ಪ್ರಮಾಣ ಕಡಿಮೆ ಇರ್ಬೋದು, ಆದರೆ ನಮ್ಮ ಪ್ರಮಾಣ ಜಾಸ್ತಿ ಇರ್ಬೋದು ಅಷ್ಟೇ. ಅದರಲ್ಲಿ ಒಂದು ಓಟನ್ನು ಕೂಡ ಬಹುಮುಖ್ಯ. ಅದರಿಂದ ಏನಾದ್ರು ಮಾಡ್ತಿದ್ರೆ ಸರ್ ನೋಡ್ಬೇಕು, ಮುಂದಿನ ದಿನದಲ್ಲಿ ಮಾಡೋದ್ರದ್ದು. ಚಿತ್ರದುರ್ಗ, ಹುಬ್ಬಳ್ಳಿ ಹಿಂಗೆ ಎಲ್ಲ ಕಡೆಗೂ ಮಾಡೋದೆ. ಎಲೆಕ್ಷನ್ ಆಗೋವರೆಗೂ ಮತ್ತೆ ಗೆದ್ದು ಬರಬೇಕು. 28ಕ್ಕೆ ಮತ್ತೆ ಅಧಿಕಾರಕ್ಕೆ ಬರಬೇಕು. ಅಲ್ಲಿವರೆಗೂ ಮಾಡ್ತಾನೆ ಇರೋದು. ಅಲ್ಲಿವರೆಗೆ ನಿಮ್ಮ ಸಹಾಯ ಸಹಕಾರ ಇರಬೇಕು. ಅಲ್ಲ, ನೀವು ಸಹಾಯ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.